ಅಕ್ರಮವಾಗಿ ನೆಲೆಸಿರುವಂಥ ಬಾಂಗ್ಲಾದೇಶಿಗರ ನೆಲೆಗಳನ್ನು ರಿಪಬ್ಲಿಕ್ ಕನ್ನಡ ಈಗ ಸ್ಟಿಂಗ್ ಆಪರೇಷನ್ ಮೂಲಕ ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನ ಮಾಡಿದೆ. ಎಲ್ಲಿಂದ ಬಂದರು, ಹೇಗೆ ಬಂದರು, ಆನಂತರ ಇಲ್ಲೇನು ಮಾಡ್ತಾ ಇದ್ದಾರೆ ಎಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ಎಕ್ಸ್ಪೋಸ್ ಮಾಡ್ತಾ ಇದೆ. ಈ ಕುರಿತಾಗಿ ಒಂದು ಡೀಟೇಲ್ ವರದಿ ಬನ್ನಿ ನೋಡೋಣ. ಬೇಟೆ ಇದು ಅಂತಿಂತ ಬೇಟೆಯಲ್ಲ, ಅಕ್ರಮವಾಸಿಗಳ ಮಹಾ ಬೇಟೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಅಕ್ರಮ ಬಾಂಗ್ಲಾದೇಶಿಗಳ ವಿರುದ್ಧ ಸಮರ ಸಾರಿದೆ. ಭಾರತಕ್ಕೆ ನುಸುಳಿಕೊಂಡು ಬಂದ ಬಾಂಗ್ಲಾ ವಲಸಿಗರನ್ನ ಹುಡುಕಿ ಬೇಟೆಯಾಡ್ತಾ ಇದೆ. ಕಗ್ಗಲಿಪುರ ಬಳಿಕ ರಿಪಬ್ಲಿಕ್ ಕನ್ನಡ ಮತ್ತೊಂದು ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿದೆ. ಇದು ಅಕ್ರಮ ಬಾಂಗ್ಲಾದೇಶಿಗಳ ಬೇಟೆ 2.0. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಡೇರಿಂಗ್ ಸ್ಟಿಂಗ್. ಅಕ್ರಮ ಬಾಂಗ್ಲಾದೇಶಿಗಳು ಎಕ್ಸ್ಪೋಸ್. ಬೆಂಗಳೂರಿನ ಕನಕಪುರ ಮುಖ್ಯ ರಸ್ತೆಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಜಾಲವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿತ್ತು. ಕಗ್ಗಲಿಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಾಂಗ್ಲಾದೇಶಿಗಳು ನೆಲೆಯೂರಿರೋದನ್ನ ಎಕ್ಸ್ಪೋಸ್ ಮಾಡಿತ್ತು. ಇದು ಜಸ್ಟ್ ಟ್ರೈಲರ್ ಅಷ್ಟೇ, ಅಸಲಿ ಪಿಕ್ಚರ್ ಇನ್ನೂ ಬಾಕಿ ಇದೆ. ನಾವೀಗ ತೋರಿಸೋ ಸ್ಟೋರಿ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುತ್ತೆ. ಮಾದನಾಯಕನಹಳ್ಳಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳು. ಕಗ್ಗಲಿಪುರ ಬಳಿಕ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾದನಾಯಕನಹಳ್ಳಿಯಲ್ಲಿ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿದೆ. ಭಾರತಕ್ಕೆ ನುಸುಳಿಕೊಂಡು ಬಂದ ಅಕ್ರಮ ಬಾಂಗ್ಲಾದೇಶಿಗಳು ಮಾದನಾಯಕನಹಳ್ಳಿಯಲ್ಲಿ ರಾಜಾರೋಷವಾಗಿ ನೆಲೆಯೂರಿರೋದನ್ನ ಬಯಲಿಗೆಳೆದಿದೆ. ಶಾಕಿಂಗ್ ವಿಷಯ ಅಂದ್ರೆ ಮಾದನಾಯಕನಹಳ್ಳಿಯಲ್ಲಿ ಏರಿಯಾ ಒಂದರಲ್ಲೇ 2 ರಿಂದ 3 ಸಾವಿರ ಅಕ್ರಮ ಬಾಂಗ್ಲಾದೇಶಿಗಳು ಠಿಕಾಣಿ ಹೂಡಿದ್ದಾರೆ. ಟೆಂಟ್ ಹಾಕಿಕೊಂಡು ಜೀವನ ಮಾಡ್ತಿದ್ದಾರೆ. ಬೀದಿ ಬದಿಗಳಲ್ಲಿ ಕಸ ಆಯುತ್ತಾ ಕೂಲಿ ಕೆಲಸ ಮಾಡುತ್ತಾ ರಾಜಾರೋಷವಾಗಿ ಅಕ್ರಮವಾಗಿ ನೆಲೆ ಊರಿದ್ದಾರೆ. ನುಸುಳುಕೋರರ ಕರಾಳ ಸತ್ಯವನ್ನ ಬ್ಲಡಿ ಬಾಂಗ್ಲಾದೇಶಿ ಬಾಯಲ್ಲೇ ಕೇಳಿ. उधर उधर से आते हो ना, इधर काम के लिए वो बुलाते हैं, पैसा देते हैं कि नहीं? खाना, पैसे, हेल्थ चेकअप वो नहीं सब देता। हाँ वो सब नहीं देता, वो पगार बात करता है 400-500 में चला जाता है, करता है बस। हाँ कितना लोग है इधर बांग्ला का? कम से कम तुमको ये पूरा सराउंडिंग में मादनायकनहल्ली का सराउंडिंग पूरा ढूंढ लिया तो तुमको 2-3 हज़ार लोग मिल जाता है। 2-3 हज़ार? उससे भी ज़्यादा है। कैसे आता है भैया वो? आ जाता है कॉन्ट्रैक्ट पे आ जाता है। अब मैं आ गया, मैं तो ले लेता हूँ इधर। अब मैं मेरे को तो पैसा मिलता है अच्छा खासा, मैं क्या करता हूँ और 4 लोग को बुला लेता हूँ। कम तो कम पगार तो देना चाहिए ना वो, ऐसा हो जाता। ಒಂದು ಫೋಟೋ ತಗೊಂಬಿಡಿ. फोटो लेते हैं घर का। हाँ ले लो ले लो। इधर नहीं रहता है ना वो? नहीं इधर छोड़ दिया सेट, इधर नहीं है, पूरा अलग अलग चला गया उधर इधर। ಇನ್ನು ಈ ಬಾಂಗ್ಲಾದೇಶಿಗಳು ಭಾರತಕ್ಕೆ ಹೇಗೆ ನುಸುಳಿಕೊಂಡು ಬರ್ತಾರೆ, ಈ ಅಕ್ರಮ ವಾಸಿಗಳನ್ನ ಯಾರು ಕರೆಸ್ತಾರೆ, ಬೆಂಗಳೂರಿಗೆ ಬಂದು ಈ ಬ್ಲಡಿ ಬಾಂಗ್ಲಾದೇಶಿಗಳು ಏನ್ ಮಾಡ್ತಾರೆ ಅಂತ ಸ್ಥಳೀಯರೇ ಬೆಚ್ಚಿಟ್ಟಿದ್ದಾರೆ ನೋಡಿ. ಸರ್ ನಿಮ್ಮ ಹೆಸರೇನು? ನನ್ನ ಹೆಸರು ನಸುರ್ಲಾ ಅಂತ ಸರ್. ಇಲ್ಲಿ ತಾವೇನು ಕೆಲಸ ಮಾಡ್ಕೊಂಡಿದ್ದೀರಿ ಇಲ್ಲಿ? ಇಲ್ಲ ಡ್ರೈವಿಂಗ್ ಕೆಲಸ ಮಾಡ್ತೀನಿ ನಾನು ಕಂಪ್ನಿಯಾಗ. ಇಲ್ಲಿ ಯಾರು ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ ಸರ್ ಇದು? ಸರ್ ಯಾರು ಬರುತ್ತೆ? ಯಾವ MLA ಯಾರು? ಗೊತ್ತಿಲ್ಲ ನಾವು ದಾವಣಗೆರೆ ಸರ್. ಹಾಂ ಇಲ್ಲಿ ಡ್ಯೂಟಿ ಮಾಡ್ಕೊಂಡಿದ್ದೀವಿ. ಓಕೆ ಓಕೆ. ನಾವು ಮನೆ ಅಲ್ಲಿ ಮೇಲೆ ರೋಡಾಗಿ ಬರ್ತೈತೆ. ಅಲ್ಲ ಸರ್, ಬಾಂಗ್ಲಾದವರು ಬಂದಿದ್ದಾರಂತಲ್ಲ ಪಾಪ ಇಲ್ಲಿ ಬಡವರು. ಹಾಂ ಸರ್, ಬಾಂಗ್ಲಾದವರು ಬಂದಿರ್ತಾರಂತಲ್ಲ ಅಂತ. ಅಲ್ಲ ಅವ್ರಿಗೂ ಎಲ್ಲರಿಗೂ ಓಡಿಸಿದಾರಂತ ಇಲ್ಲಿಂದ, ಏನು ಕತೆ ಇದು? ಹಿಂಗೆ ಮಾಡಿ ಎಲ್ಲ ಚಪ್ಪಲಿ ಗಿಪ್ಲಿ ಎಲ್ಲ ಬಿದ್ದಾವ ನೋಡಿದ್ರೆ ಅವ್ರು ಓಡೋಗಿದ್ದಾರೆ, ಎಲ್ಲ ಬಟ್ಟೆ ಎಲ್ಲ ಬಿಟ್ಟು ಎಲ್ಲ. ಅಲ್ಲಲ್ಲ ಅವ್ರು ಬಿಟ್ಟು ಹೋಗಿದ್ದಾರೆ ಅಂದರೆ ಬೇರೆ ಕಡೆ ಶಿಫ್ಟ್ ಆಗಿದಾರಂತ ಪಾಪ. ಏನು ಮಾಡ್ತಾರೆ ಅವ್ರು ಒಬ್ಬರಾದ್ರೂ ಸಿಕ್ಕರೆ ಏನೋ ನಾವು ಮಾಹಿತಿ ಕೇಳ್ಬೋದು. ಒಬ್ಬರು ಸಿಗಲಿಲ್ಲ ಅಂದರೆ ಏನು ಮಾಹಿತಿ? ನಾವು ಹೆಲ್ಪ್ ಮಾಡಬೇಕಂತ ಇದ್ದವ್ರಿಗೆ ಕೆಲವರು ಬೇರೆ ಬೇರೆ ಕಡೆ ದುಡ್ಡು ಪೋಲ್ ಮಾಡ್ತಾರೆ ಸರ್. ನಾನು ನಿಮಗೆ ತೋರಿಸ್ತೀನಿ ವಿಡಿಯೋಸ್ನ ಇಲ್ಲಿ, ನಾವು ಹೆಂಗೆ ಹೆಲ್ಪ್ ಮಾಡ್ತೀವಿ ಅಂತ. ಅಲ್ಲ ಅವ್ರು ಬಾಂಗ್ಲಾದಿಂದ ಹೆಂಗೆ ಬರ್ತಾರೆ ಇಲ್ಲಿ? ಏನಿಲ್ಲ, ಬರೋದಂದ್ರೆ ಕೆಲಸ ಕರೆದಿರ್ತಾರೆ ಅಷ್ಟೇ ಅವರು, ಕಾಂಟ್ರಾಕ್ಟರ್ಸ್ ಅವರು. ಇಲ್ಲಿ ಕಾಂಟ್ರಾಕ್ಟ್ ಕೆಲಸ ಇರ್ತಾರಲ್ಲ, ಅವ್ರಿಗೆ ಲಿಂಕ್ ಇರ್ತದೆ. ಈಗ ಅವ್ರು ಏನಪ್ಪ ಅಂದರೆ ಒಂದು ಲೇಬರಿಗೆ ಇಷ್ಟ ಅಂತ ಕಮಿಷನ್ ಇರ್ತದೆ. ಈಗ ನಾನೇ ಡ್ರೈವರ್ ಅಂದರೆ ಈಗ ನನಗೆ ಕರ್ಕೊಂಡು ನನಗೆ 30,000 ಮಾತಾಡಿರ್ತಾನೆ, ನಿಮ್ಮ ಹತ್ರ 35,000 ರೂಪಾಯಿ ಮಾತಾಡಿರ್ತಾರೆ. ಇವ್ರಿಗೆ ಕೊಡೋದಿಲ್ಲ.
ಈಗ ಹಂಗೆ ಅವ್ರು ಅಷ್ಟೊಂದು ಇಲ್ಲ ಅವ್ರ ಸಂಬಳ. ನಾನು ಹೇಳ್ತಿರೋದು ಏನಪ್ಪ ಅಂದರೆ ಇವರಿಗೆ ಏನಂದ್ರೂ ಒಂದು 15,000 ಜಾಸ್ತಿ ಅಂದರೆ. ನೋಡಿದ್ರಲ್ವಾ ಸಿಲಿಕಾನ್ ಸಿಟಿ ಬೆಂಗಳೂರು ಹೇಗೆ ಅಕ್ರಮ ಬಾಂಗ್ಲಾದೇಶಿಗಳ ಹಬ್ಬ ಆಗಿದೆ ಅಂತ. 2,000ಕ್ಕಿಂತ ಹೆಚ್ಚು ಅಕ್ರಮ ಬಾಂಗ್ಲಾವಾಸಿಗಳು ಒಂದೇ ಏರಿಯಾದಲ್ಲಿ ನೆಲೆಸಿದ್ದಾರೆ ಅಂದರೆ ಏನರ್ಥ? ಇವರನ್ನೆಲ್ಲ ಹೀಗೆ ಬಿಟ್ಟರೆ ಬೆಂಗಳೂರಿಗೆ ಕಂಟಕ ತಪ್ಪಿದ್ದಲ್ಲ. ಅರವಿಂದ್, ರಿಪಬ್ಲಿಕ್ ಕನ್ನಡ, ಕ್ರೈಮ್ ಬ್ಯೂರೋ. ಅಕ್ರಮವಾಗಿ ನೆಲೆಸಿರುವಂಥ ಬಾಂಗ್ಲಾದೇಶಿಗರ ನೆಲೆಗಳನ್ನು ರಿಪಬ್ಲಿಕ್ ಕನ್ನಡ ಈಗ ಸ್ಟಿಂಗ್ ಆಪರೇಷನ್ ಮೂಲಕ ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನ ಮಾಡಿದೆ. ಎಲ್ಲಿಂದ ಬಂದರು, ಹೇಗೆ ಬಂದರು, ಆನಂತರ ಇಲ್ಲೇನು ಮಾಡ್ತಾ ಇದ್ದಾರೆ ಎಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ಎಕ್ಸ್ಪೋಸ್ ಮಾಡ್ತಾ ಇದೆ. ಈ ಕುರಿತಾಗಿ ಒಂದು ಡೀಟೇಲ್ ವರದಿ ಬನ್ನಿ ನೋಡೋಣ. ಬೇಟೆ ಇದು ಅಂತಿಂತ ಬೇಟೆಯಲ್ಲ, ಅಕ್ರಮವಾಸಿಗಳ ಮಹಾ ಬೇಟೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಅಕ್ರಮ ಬಾಂಗ್ಲಾದೇಶಿಗಳ ವಿರುದ್ಧ ಸಮರ ಸಾರಿದೆ. ಭಾರತಕ್ಕೆ ನುಸುಳಿಕೊಂಡು ಬಂದ ಬಾಂಗ್ಲಾ ವಲಸಿಗರನ್ನ ಹುಡುಕಿ ಭೇಟಿಯಾಡ್ತಾ ಇದೆ. ಕಗ್ಗಲಿಪುರ ಬಳಿಕ ರಿಪಬ್ಲಿಕ್ ಕನ್ನಡ ಮತ್ತೊಂದು ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿದೆ. ಇದು ಅಕ್ರಮ ಬಾಂಗ್ಲಾದೇಶಿಗಳ ಬೇಟೆ 2.0. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಡೇರಿಂಗ್ ಸ್ಟಿಂಗ್. ಅಕ್ರಮ ಬಾಂಗ್ಲಾದೇಶಿಗಳು ಎಕ್ಸ್ಪೋಸ್. ಬೆಂಗಳೂರಿನ ಕನಕಪುರ ಮುಖ್ಯ ರಸ್ತೆಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಜಾಲವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿತ್ತು. ಕಗ್ಗಲಿಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಾಂಗ್ಲಾದೇಶಿಗಳು ನೆಲೆಯೂರಿರೋದನ್ನ ಎಕ್ಸ್ಪೋಸ್ ಮಾಡಿತ್ತು. ಇದು ಜಸ್ಟ್ ಟ್ರೈಲರ್ ಅಷ್ಟೇ, ಅಸಲಿ ಪಿಕ್ಚರ್ ಇನ್ನೂ ಬಾಕಿ ಇದೆ. ನಾವೀಗ ತೋರಿಸೋ ಸ್ಟೋರಿ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುತ್ತೆ. ಮಾದನಾಯಕನಹಳ್ಳಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳು. ಕಗ್ಗಲಿಪುರ ಬಳಿಕ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾದನಾಯಕನಹಳ್ಳಿಯಲ್ಲಿ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿದೆ. ಭಾರತಕ್ಕೆ ನುಸುಳಿಕೊಂಡು ಬಂದ ಅಕ್ರಮ ಬಾಂಗ್ಲಾದೇಶಿಗಳು ಮಾದನಾಯಕನಹಳ್ಳಿಯಲ್ಲಿ ರಾಜಾರೋಷವಾಗಿ ನೆಲೆಯೂರಿರೋದನ್ನ ಬಯಲಿಗೆಳೆದಿದೆ. ಶಾಕಿಂಗ್ ವಿಷಯ ಅಂದ್ರೆ ಮಾದನಾಯಕನಹಳ್ಳಿಯಲ್ಲಿ ಏರಿಯಾ ಒಂದರಲ್ಲೇ 2,000 ರಿಂದ 3,000 ಅಕ್ರಮ ಬಾಂಗ್ಲಾದೇಶಿಗಳು ಠಿಕಾಣಿ ಹೂಡಿದ್ದಾರೆ. ಟೆಂಟ್ ಹಾಕಿಕೊಂಡು ಜೀವನ ಮಾಡ್ತಿದ್ದಾರೆ. ಬೀದಿ ಬದಿಗಳಲ್ಲಿ ಕಸ ಆಯುತ್ತಾ ಕೂಲಿ ಕೆಲಸ ಮಾಡುತ್ತಾ ರಾಜಾರೋಷವಾಗಿ ಅಕ್ರಮವಾಗಿ ನೆಲೆ ಊರಿದ್ದಾರೆ. ನುಸುಳುಕೋರರ ಕರಾಳ ಸತ್ಯವನ್ನ ಬ್ಲಡಿ ಬಾಂಗ್ಲಾದೇಶಿ ಬಾಯಲ್ಲೇ ಕೇಳಿ. उधर उधर से आते हो ना, इधर काम के लिए वो बुलाते हैं, पैसा देते हैं कि नहीं? खाना, पैसे, हेल्थ चेकअप वो नहीं सब देता, हाँ वो सब नहीं देता. वो पगार बात करता है 400-500 में चला जाता है, करता है बस. हाँ. कितना लोग है इधर बांग्ला का? कम से कम तुमको ये पूरा सराउंडिंग में मादनायकनहल्ली का सराउंडिंग पूरा ढूंढ लिया तो तुमको 2-3 हज़ार लोग मिल जाता है. 2-3 हज़ार? उससे भी ज़्यादा है. कैसे आता है भैया वो? आ जाता है कॉन्ट्रैक्ट पे आ जाता है. अब मैं आ गया, मैं तो ले लेता हूँ इधर. अब मैं मेरे को तो पैसा मिलता है अच्छा खासा. मैं क्या करता हूँ और 4 लोग को बुला लेता हूँ. कम तो कम पगार तो देना चाहिए ना वो. ऐसा हो जाता. ಒಂದು ಫೋಟೋ ತಗೊಂಬಿಡಿ. फोटो लेते हैं घर का. हाँ ले लो. इधर नहीं रहता है ना वो. नहीं इधर छोड़ दिया सेट, इधर नहीं है, पूरा अलग अलग चला गया उधर इधर. ಇನ್ನು ಈ ಬಾಂಗ್ಲಾದೇಶಿಗಳು ಭಾರತಕ್ಕೆ ಹೇಗೆ ನುಸುಳಿಕೊಂಡು ಬರ್ತಾರೆ, ಈ ಅಕ್ರಮ ವಾಸಿಗಳನ್ನ ಯಾರು ಕರೆಸ್ತಾರೆ, ಬೆಂಗಳೂರಿಗೆ ಬಂದು ಈ ಬ್ಲಡಿ ಬಾಂಗ್ಲಾದೇಶಿಗಳು ಏನ್ ಮಾಡ್ತಾರೆ ಅಂತ ಸ್ಥಳೀಯರೇ ಬೆಚ್ಚಿಟ್ಟಿದ್ದಾರೆ ನೋಡಿ. ಸರ್ ನಿಮ್ಮ ಹೆಸರೇನು? ನನ್ನ ಹೆಸರು ನಸುರ್ಲಾ ಅಂತ ಸರ್. ಇಲ್ಲಿ ತಾವೇನು ಕೆಲಸ ಮಾಡ್ಕೊಂಡಿದ್ದೀರಿ ಇಲ್ಲಿ? ಇಲ್ಲ ಡ್ರೈವಿಂಗ್ ಕೆಲಸ ಮಾಡ್ತೀನಿ ನಾನು ಕಂಪ್ನಿಯಾಗ. ಇಲ್ಲಿ ಯಾರು ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ ಸರ್ ಇದು? ಸರ್ ಯಾರು ಬರುತ್ತೆ? ಯಾವ MLA ಯಾರು? ಗೊತ್ತಿಲ್ಲ ನಾವು ದಾವಣಗೆರೆ ಸರ್. ಹಾಂ ಇಲ್ಲಿ ಡ್ಯೂಟಿ ಮಾಡ್ಕೊಂಡಿದ್ದೀವಿ. ಓಕೆ ಓಕೆ. ನಾವು ಮನೆ ಅಲ್ಲಿ ಮೇಲೆ ರೋಡಾಗಿ ಬರ್ತೈತೆ. ಅಲ್ಲ ಸರ್, ಬಾಂಗ್ಲಾದವರು ಬಂದಿದ್ದಾರಂತಲ್ಲ ಪಾಪ ಇಲ್ಲಿ ಬಡವರು. ಹಾಂ ಸರ್, ಬಾಂಗ್ಲಾದವರು ಬಂದಿರ್ತಾರಂತಲ್ಲ ಅಂತ. ಅಲ್ಲ ಅವ್ರಿಗೂ ಎಲ್ಲರಿಗೂ ಓಡಿಸಿದಾರಂತ ಇಲ್ಲಿಂದ. ಏನು ಕತೆ ಇದು? ಹಿಂಗೆ ಮಾಡಿ ಎಲ್ಲ ಚಪ್ಪಲಿ ಗಿಪ್ಲಿ ಎಲ್ಲ ಬಿದ್ದಾವ ನೋಡಿದ್ರೆ ಅವ್ರು ಓಡೋಗಿದ್ದಾರೆ, ಎಲ್ಲ ಬಟ್ಟೆ ಎಲ್ಲ ಬಿಟ್ಟು ಎಲ್ಲ. ಅಲ್ಲಲ್ಲ ಅವ್ರು ಬಿಟ್ಟು ಹೋಗಿದ್ದಾರೆ ಅಂದರೆ ಬೇರೆ ಕಡೆ ಶಿಫ್ಟ್ ಆಗಿದಾರಂತ ಪಾಪ. ಏನು ಮಾಡ್ತಾರೆ ಅವ್ರು ಒಬ್ಬರಾದ್ರೂ ಸಿಕ್ಕರೆ ಏನೋ ನಾವು ಮಾಹಿತಿ ಕೇಳ್ಬೋದು.
ಒಬ್ಬರು ಸಿಗ್ಲಿಲ್ಲ ಅಂದ್ರೆ ಏನು ಮಾಹಿತಿ? ನಾವು ಹೆಲ್ಪ್ ಮಾಡ್ಬೇಕಂತ ಇದ್ದವ್ರಿಗೆ ಕೆಲವರು ಬೇರೆ ಬೇರೆ ಕಡೆ ದುಡ್ಡು ಪೋಲ್ ಮಾಡ್ತಾರೆ ಸರ್. ನಾನು ನಿಮಗೆ ತೋರಿಸ್ತೀನಿ ವಿಡಿಯೋಸ್ನ ಇಲ್ಲಿ, ನಾವು ಹೆಂಗೆ ಹೆಲ್ಪ್ ಮಾಡ್ತೀವಿ ಅಂತ. ಅಲ್ಲ, ಅವ್ರು ಬಾಂಗ್ಲಾದಿಂದ ಹೆಂಗೆ ಬರ್ತಾರೆ ಇಲ್ಲಿ? ಅದೇ ಏನಿಲ್ಲ, ಬರೋದಂದ್ರೆ ಕೆಲಸ ಕರೆದಿರ್ತಾರೆ ಅಷ್ಟೇ ಅವರು, ಕಾಂಟ್ರಾಕ್ಟರ್ಸ್ ಅವರು. ಇಲ್ಲಿ ಕಾಂಟ್ರಾಕ್ಟ್ ಕೆಲಸ ಇರ್ತಾರಲ್ಲ, ಅವ್ರಿಗೆ ಲಿಂಕ್ ಇರ್ತದೆ. ಈಗ ಅವ್ರು ಏನಪ್ಪ ಅಂದ್ರೆ ಒಂದು ಲೇಬರಿಗೆ ಇಷ್ಟ ಅಂತ ಕಮಿಷನ್ ಇರ್ತದೆ. ಈಗ ನಾನೇ ಡ್ರೈವರ್ ಅಂದ್ರೆ ಈಗ ನನಗೆ ಕರ್ಕೊಂಡು ನನಗೆ 30,000 ಮಾತಾಡಿರ್ತಾನೆ, ನಿಮ್ಮ ಹತ್ರ 35,000 ರೂಪಾಯಿ ಮಾತಾಡಿರ್ತಾರೆ. ಇವ್ರಿಗೆ ಕೊಡೋದಿಲ್ಲ. ಈಗ ಹಂಗೆ ಅವ್ರು ಅಷ್ಟೊಂದು ಇಲ್ಲ ಅವ್ರ ಸಂಬಳ. ನಾನು ಹೇಳ್ತಿರೋದು ಏನಪ್ಪ ಅಂದ್ರೆ ಇವರಿಗೆ ಏನಂದ್ರೂ ಒಂದು 15,000 ಜಾಸ್ತಿ ಅಂದ್ರೆ. ನೋಡಿದ್ರಲ್ವಾ ಸಿಲಿಕಾನ್ ಸಿಟಿ ಬೆಂಗಳೂರು ಹೇಗೆ ಅಕ್ರಮ ಬಾಂಗ್ಲಾದೇಶಿಗಳ ಹಬ್ಬ ಆಗಿದೆ ಅಂತ. 2,000ಕ್ಕಿಂತ ಹೆಚ್ಚು ಅಕ್ರಮ ಬಾಂಗ್ಲಾವಾಸಿಗಳು ಒಂದೇ ಏರಿಯಾದಲ್ಲಿ ನೆಲೆಸಿದ್ದಾರೆ ಅಂದ್ರೆ ಏನರ್ಥ? ಇವರನ್ನೆಲ್ಲ ಹೀಗೆ ಬಿಟ್ರೆ ಬೆಂಗಳೂರಿಗೆ ಕಂಟಕ ತಪ್ಪಿದ್ದಲ್ಲ.